ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಸೊ ಅದಕ್ಕಾಗಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲನೂ ಹಬ್ಬಕ್ಕೆ ಇಡೋದಕ್ಕೆ ಅಂತ ಹೇಳ್ಬಿಟ್ಟು, ದೇವ್ರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ತಿಂಡಿಗಳೆಲ್ಲ ಮಾಡಬೇಕಲ್ವ. ಸೊ ಹಾಗಾಗಿ ಎಲ್ಲನೂ ತಿಂಡಿಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಕರ್ಜಿಕಾಯಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ಕರ್ಜಿಕಾಯ್ದು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ವೀಕೇನೇ ಇವಾಗ ವರಮಹಾಲಕ್ಷ್ಮಿ ಆದ ನೆಕ್ಸ್ಟ್ ವೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಅದನ್ನು ಕೂಡ ನಾವು ಆಚರಣೆ ಮಾಡೋದ್ರಿಂದ ಅದಕ್ಕೆ ಒಂದೇ ಸಲನೇ ಪುಡಿ ಮಾಡಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ಎಲ್ಲ ಕಡಲೆ ಬೀಜ, ಕೊಬ್ಬರಿ ಮತ್ತು ಎಳ್ಳು, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಲ್ಲನೂ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಇವಾಗ ನಾನು ಎಷ್ಟು ಬೇಕೋ ಅಷ್ಟು, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಸೊ ಅದ್ರ ದೇವ್ರ ಮುಂದೆ ಇಡೋದಕ್ಕೆ ಅಂದ್ಬಿಟ್ಟು ಕರ್ಜಿಕಾಯಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇವಾಗ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲನೂ ಹೂರಣ ಎಲ್ಲನೂ ಇಟ್ಕೊಂಡೆ ಕರ್ಜಿಕಾಯಿ ಪುಡಿ. ಈಗ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಇವಾಗ ಕರ್ಜಿಕಾಯಿ ನಾನು ತೇಲಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಮತ್ತು ಹಾಗೆಯೇ ಸ್ವಲ್ಪ ರವೆ ಉಂಡೆನೂ ಮಾಡಿಕೊಂಡೆ. ಎರಡನ್ನೂ ಮಾಡ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು. ಏಕೆಂದರೆ ನನಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮೇಲ್ಗಡೆ ತುಂಬಾ ಕೆಲಸ ಇರುತ್ತೆ. ಬಟ್ಟೆ ಒಣಗಾಕೋದು, ಬಟ್ಟೆ ತೆಗಿಯೋದು ಇದೇ ಆಗೋಗ್ಬಿಡುತ್ತೆ. ತಿರ್ಗಿ ಹಬ್ಬ ಬೆಳಗ್ಗೆನೇ ಅಂದರೆ ಎಲ್ಲ ಹಬ್ಬದ ದಿನನೇ ಅಂದರೆ ಯಾವುದೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಂಗಾಗಿ ನಾನು ಎಲ್ಲನೂ ಒಂದೇ ದಿವಸದಲ್ಲೇ ಎಲ್ಲ ತಿಂಡಿಗಳನ್ನೂ ಮಾಡ್ಕೊಳ್ತಾ ಇದ್ದೀನಿ. 2 ದಿನ ಏನು ಇಟ್ಕೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಇವಾಗ ಒಂದು ಕಡೆ ನೋಡಿ, ಇವಾಗ ಆಗಲೇ ಅದೆಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಇವಾಗ ರವೆ ಉಂಡೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹಬ್ಬದ ದಿನದ ಹಿಂದಿನ ಲಾಗ್ ಇದು. ಸೊ ಇವತ್ತು ಎಲ್ಲನೂ ದೇವ್ರಿಗೆ ಸೀರೆ ಉಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ನಾವು ತಿಂಡಿಗಳೆಲ್ಲ ಮಾಡಿದ್ವಲ್ಲ, ಅದನ್ನು ಕೂಡ ಎಲ್ಲ ಒಂದು ಪ್ಲೇಟ್ಗೆ ಇಟ್ಬಿಟ್ಟು ಒಂದೆಲ್ಲ ಕವರ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲನೂ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವೆಲ್ಲ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲನೂ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸೃಷ್ಟಿನೂ ಮತ್ತು ಆಗಿನ ಪ್ರತಿ ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ನಮ್ಮ ಮನೇಲಿ ಇರಲಿಲ್ಲ, ಅವರು ಡ್ಯೂಟಿ ಇತ್ತಲ್ವ, ಹಾಗಾಗಿ ಡ್ಯೂಟಿಗೆ ಹೋಗಿದ್ರು ಅವರು. ನಾನು ಸೃಷ್ಟಿ ಮತ್ತು ಪ್ರತಿ ಮೂವರನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ಕಜ್ಜಾಯ, ನಿಪ್ಪಟ್ಟು, ಚಕ್ಲಿ ಪ್ರತಿಯೊಂದಕ್ಕೂ ಎಲ್ಲನೂ ಕವರ್ ಮಾಡಿಬಿಟ್ಟು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀವಿ. ಮತ್ತು ಒಂದು ಕಡೆ ಎಲ್ಲ ಮಾವಿನ ಸೊಪ್ಪಿಗೆಲ್ಲ ಇದು ಮಾವಿನ ತೋರಣ ಕೂಡ ಕಟ್ತಾ ಇದ್ದ ಪ್ರತಿ, ಅದನ್ನು ಎಲ್ಲ ಕೂಡ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಇವಾಗ ಸೀರೆ ಉಡ್ಸೋದಕ್ಕೆ ಅಂತಂದ್ಬಿಟ್ಟು ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಪ್ರತಿ ತುಂಬ ಚೆನ್ನಾಗಿ, ಹೋದ ವರ್ಷವೂ ಅವನೇ ಅಷ್ಟೇ ಸೀರೆ ಉಡಿಸಿದ್ದ, ಚೆನ್ನಾಗಿ ಉಡಿಸ್ತಾನೆ ಅವನು. ಅದಕ್ಕೆ ಅವ್ನ ಹೆಲ್ಪೇ ತೊಗೊಂಡೆ ನಾನು ಮತ್ತು ಅವನು ಇಬ್ಬರು ಸೇರಿಬಿಟ್ಟು ಇವಾಗ ಅದಕ್ಕೆ ಸೀರೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಂದಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆಗೆ ಕಳಸ ಇಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇರೋದು. ಮತ್ತು ಹಾಗೆಯೇ ಬಾಗಿಲಿಗೆಲ್ಲ ತೋರಣ ಮತ್ತೆಲ್ಲ ತಿಂಡಿದೆಲ್ಲ ರೆಡಿ ಮಾಡಿಕೊಂಡು, ಮತ್ತು ಹಾಗೆ ದೇವ್ರ ಮನೆಯೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ದೇವ್ರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಇಟ್ಕೊಂಡಿದ್ರೆ ನನಗೆ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಕಳಸ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನಾನು ಬೇಗನೆ ಎಲ್ಲನೂ ರೆಡಿ ಮಾಡಿಕೊಂಡು, ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿಕೊಂಡ್ವು. ಏನು ಜಾಸ್ತಿ ಏನು ಲೇಟ್ ಆಗಲಿಲ್ಲ. ಏಕೆಂದರೆ ಎಲ್ಲ ನಾನು ದೇವ್ರ ಮನೆಯಲ್ಲೇನೋ ಮಾಡ್ತಾಯಿರೋದು, ಹಾಗಾಗಿ ಸ್ವಲ್ಪ ಬೇಗನೆ ಈಸಿಯಾಗಿ ಬೇಗ ಆಯಿತು. ಸೊ ಫ್ರೆಂಡ್ಸ್, ಇದು ಬೆಳಗ್ಗೆನೇ ಹಬ್ಬದ ದಿನದ ಲಾಗ್ ಇದು. ಸೊ ಬೆಳಗ್ಗೆನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇವಾಗೆಲ್ಲ ನಾನು ಕಳಸಕ್ಕೆಲ್ಲ ರೆಡಿ ಮಾಡಿ ಲಕ್ಷ್ಮೀ ಮುಖವಾಡ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಎಲ್ಲ ರೆಡಿ ಆಗ್ಬಿಟ್ಟು ಬಂದರು. ಈಗ ಬಂದಮೇಲೆ ಈಗ ಮಂಗಳಾರತಿ ಕೂಡ ಮಾಡ್ತಾಯಿದ್ದೀವಿ.
ಈಗ ತಾನೇ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿದ್ದಾದಮೇಲೆ ಎಲ್ಲರೂ ಇವಾಗ ಕಂಕಣ ಕಟ್ಕೊಳ್ತಾ ಇದ್ದೀವಿ. ಮತ್ತು ಜೊತೆಗೆ ಮಕ್ಳಿಗೂ ಕೂಡ ಕಂಕಣ ಕಟ್ಟಿದೆ. ಮತ್ತು ಹಾಗೆ ಅಮ್ಮಗೂ ಕೂಡ ಅರ್ಶಿನ ಕುಂಕುಮ ಇಟ್ಬಿಟ್ಟು ಕಂಕಣ ಕೂಡ ಕಟ್ಟಿದೆ. ಅಪ್ಪನಿಗೆ ಕರೆದೆ, ಅಪ್ಪ ಅಂಗಡಿ ಹತ್ರ ಬ್ಯುಸಿಯಾಗಿರೋದ್ರಿಂದ ಅಪ್ಪ ಬರೋದಕ್ಕಾಗಲಿಲ್ಲ. ಸರಿ ಅಂತಂದ್ಬಿಟ್ಟು ಸುಮ್ಮನಾದೆ. ಈಗ ಮಕ್ಕಳಿಗೆಲ್ಲ ಕಂಕಣ ಕಟ್ಟಿದ್ದಾದಮೇಲೆ ನಾನು ಇವಾಗ ಕುಂಕುಮಾರ್ಚನೆ ಕೂಡ ಮಾಡ್ತಾಯಿದ್ದೀನಿ. ಸರಸ್ವತಿಯೇ ನಮಃ. ಓಂ ಭೋಗ ವೈಭವ ಸತ್ಯಾತ್ರಯೇ ನಮಃ. ಓಂ ಭಕ್ತಾನುಗ್ರಹಕಾರಣ್ಯೇ ನಮಃ. ಓಂ ಈಶಾವಾಸಾಯ ನಮಃ. ಓಂ ಮಹಾಮಾಯೇ ನಮಃ. ಓಂ ಮಹಾದೇವ್ಯೇ ನಮಃ. ಓಂ ಐಶ್ವರ್ಯೇ ನಮಃ. ದೇವೈಸ್ಕರೇ ನಮಃ. ಓಂ ತಸ್ಯೇ ನಮಃ. ಓಂ ದುರ್ಗಾಸ್ಯೇ ನಮಃ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈಗ ತಾನೇ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ಎಲ್ಲ ಮುಗಿಸ್ಬಿಟ್ಟು ಬಂದು ಇವಾಗ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ಎಲ್ಲರೂ ಸ್ವಲ್ಪ ಶೇಕ್ ಹಾಕ್ಕೊಂಡು ಶೇಕ್ ಕುಡಿದ್ವು. ಶೇಕೆಲ್ಲ ಕುಡ್ದಿದ್ದಾದಮೇಲೆ ನಾನು ಈಗ ಅಡುಗೆನ ಪ್ರಿಪೇರ್ ಮಾಡ್ತಾಯಿರೋದು. ಒಬ್ಬಟ್ಟು ಮಾಡೋಣ ಅಂತಂದ್ಬಿಟ್ಟು ಬೇಳೆಗೆಲ್ಲ ಬೇಯಿಸ್ಕೊಂಡೆಲ್ಲ ರೆಡಿ ಮಾಡಿ ಎಲ್ಲ ಎತ್ತಿಟ್ಕೊಂಡೆ. ಹುಡುಗರು ಅಷ್ಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ಮೇಲೆ ವಿಡಿಯೋ ಮಾಡ್ತಾಯಿದ್ದೀವಿ. ಮತ್ತು ಈಗ ನೋಡಿ ಅಲ್ಲೇ ಆಲ್ರೆಡಿ ಒಂದು ಕಡೆ ಕನಕನೂ ಕಲಸಿಟ್ಕೊಂಡು ಹೂರಣ ಕೂಡ ಅಲ್ಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಒಂದು ಕಡೆ ಹೆಸರುಬೇಳೆ ಕೂಡ ನೆನೆಹಾಕಿದ್ದೆ. ಇವತ್ತು ನಾನು ಬೆಲ್ಲ ಈ ಸಲ ಒಬ್ಬಟ್ಟಿಗೆ ಆರ್ಗಾನಿಕ್ ಬೆಲ್ಲ ಉಪಯೋಗಿಸ್ದೆ. ಸ್ವಲ್ಪ ಬ್ರೌನ್ ಕಲರೇ ಬಂದಿದೆ. ಸೊ ನೋಡೋಣ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಈ ಬೆಲ್ಲನ ಯೂಸ್ ಮಾಡಿದೆ ಒಬ್ಬಟ್ಟಿಗೆ ಅಂತಂದ್ಬಿಟ್ಟು. ಬೇರೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಒಬ್ಬಟ್ಟಿಗೆ ಇದೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು. ನೋಡೋದಕ್ಕೆ ಈ ಥರ ಕಾಣಿಸಿದ್ರು ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಸಾಫ್ಟಾಗಿ ಬಂದಿತ್ತು ಒಬ್ಬಟ್ಟು, ಚೆನ್ನಾಗೇ ಇತ್ತು. ಸೊ ಇವಾಗೆಲ್ಲ ಒಬ್ಬಟ್ಟೆಲ್ಲ ರೆಡಿ ಮಾಡಿಕೊಂಡು ಊಟಕ್ಕೆ ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ಆಗಲೇ ಟೈಮ್ ಕೂಡ 12 ಗಂಟೆ ಆಗ್ತಾ ಬರ್ತಾಯಿತ್ತು. ನಮ್ಮನೆಯವರು ಕೂಡ ಅವ್ರಿಗೆ ಇವತ್ತು ರಜಾ ಇರಲಿಲ್ಲ. ಸೊ ಡ್ಯೂಟಿಗೆ ಹೊರಡಬೇಕಾಗಿತ್ತು. ಬೇಗ ಅಡುಗೆ ಮಾಡಿರಿ, ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಎಲ್ಲ ಪಟ ಬೇಗನೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಹಾಗೆಯೇ ಎಲ್ಲ ಇವಾಗ ಕೂತ್ಕೊಂಡು ಊಟ ಮಾಡ್ತೀವಿ. ಒಂದನೇ ತಾರೀಕು ಹೋಗಿದ್ದು. ಹೌದಾ? 15 ಇಲ್ಲ 15 ಚಲೋ ಊಟ ಮಾಡ್ಕೊಪಟ್ ಮಾಡಿಲ್ಲ. ಅಮ್ಮನೂ ನಾನು ಇವಾಗ ಇಷ್ಟೊತ್ತು ಅದನ್ನೇ ಮಾತಾಡ್ಕೊಂತಿದ್ದೀನಿ. ಹೌದಾ? ನಾನು ಆ ತಾತಂಗೆ ಹೇಳಿದ್ನ, ತಾತ ಇಲ್ಲಮ್ಮ ನಾನು ಬರಕ್ಕಾಗಲ್ಲ. ಹೋಗಿದ್ದೆ. ಬಂದಿಲ್ಲ. ರಜೆ ಕೊಟ್ಟಿಲ್ಲ ಅವಳಿಗೆ. ಇದು ಮಾಡ್ತಾ ಇದ್ದೆ. ಶಿವಮೊಗ್ಗ ಅಲ್ವಾ? ಇಲ್ಲ, ಬಾಗಲಕೋಟೆ. ಇನ್ನು ಎಷ್ಟು ವರ್ಷ? ಇನ್ನೊಂದು 2 ವರ್ಷ? 2 ವರ್ಷ ಬೇಕು. ಈ 3 ವರ್ಷ. ಕೃಷ್ಣಾಷ್ಟಮಿ ಬೇರೆ ಮಾಡ್ಬೇಕಲ್ವಾ, ಅದಕ್ಕೆ ಇದಿಲ್ಲೇ ಮಾಡ್ಬಿಡೋಣ ಅಂತೇಳಿ ಇಲ್ಲೇ ಇಟ್ಕೊಂಡ್ರಿ. ಇಲ್ಲ ತಿರ್ಗೆಲ್ಲ ಆಗಲ್ಲ ಅಂತೇಳಿ ಇನ್ನೇನು ಅದು ಬರೋವಾರನೇ ನಾಳೆ ಕೆಟ್ಟ ದಿವಸಕ್ಕೆ.
ಅಡುಗೆ ಆಯ್ತಾ ಮಾಡ್ಬೇಕು. ಅಡುಗೆ ಆಗೈತೆ ಆಂಟಿ, ಒಬ್ಬಟ್ಟು ಮಾಡಿದ್ದೆ, ಊಟ ಮಾಡ್ರಿ ನೀವು. ಅದು ಬಂದಿದ್ದೀನಿ. ಬಂದ ಒಬ್ರೇ ಅಲ್ವಾ? ಇದು ಮಂಜಕ್ಕ ಬಂದಿಲ್ವಾ? ಇಲ್ಲ, ಅವಳು ಏನು ಬರಲ್ಲ, ಗೌರಿ ಹಬ್ಬಕ್ಕೆ ಮಾತ್ರ ಬರೋದು. ಚೆನ್ನಾಗಿ ಊಟ ಮಾಡ್ತೀನಿ, ಒಬ್ಬಟ್ಟು ಮಾಡಿದ್ದೀನಿ. ಎಷ್ಟು ನಾನು ಮಾಡಿದ್ದೀನಿ ಒಬ್ಬಟ್ಟು. ಈಗ ಹಬ್ಬಕ್ಕೆ ಎಲ್ಲ ಬಂದಿದೆ. ಪೂಜೆ ಬೇಕಲ್ಲಪ್ಪ. ಈ ಹುಡುಗಿ ಇವ್ರು ಬೇರೆ ಬರ್ತೀವಿ ಅಂದ್ರು, ಮಾರ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಹಬ್ಬ ಈ ಹಬ್ಬಕ್ಕೆ ಅಲ್ಲಿ ಕಳ್ಸಿದ್ದೇನ? ಅವ್ರು ಕೂರಿಸ್ತಾರಮ್ಮ. ಎರಡು ಸತಿ ಮ್ಯಾಲಗೂ ಕೆಳಗೆ ಕ್ಯಾಕೆ ಅಂತ ದೇವ್ರ ಮನೆಗೆ ಇಟ್ಬಿಟ್ಟಿದ್ದೀನಿ. ಎರಡು ಮಾಡೋಕ್ಕಾಗಲ್ಲ ಮೇಂಟೈನ್ ಅಂತ ನಾನು. 8 ದಿವಸ ಐತೆ ಅದು ಅಪ್ಪ ನಾಳೆ ಸಿಗ್ತೇನೆ. ಅದಕ್ಕೆ ಅವ್ರು ನೋಡ್ಕೊಂಡ್ಬಿಡ ಕೃಷ್ಣ ದೇವಸ್ಥಾನಗಳಿಗೆಲ್ಲ ಶನಿವಾರನೇ. ಉಡುಪಿಯಲ್ಲಿ ಮಾತ್ರ ಮಧ್ಯಾಹ್ನ ಎಲ್ಲ ಮಾಡ್ತಾರೆ. ನೀವೆಂದ್ರಲ್ಲ ನೈಟ್ ಎಲ್ಲ ಮಾಡ್ತಾರೆ. ಅದನ್ನ ನೋಡ್ಕೊಂಡೆ ಹಂಗಾಗಿ ನಾವು ಅವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡು 12 ಗಂಟೆಗೆ ಕಾಯಿ ಅಡುಗೆ ಬಿಡೋದು ಕೃಷ್ಣ. ನಾವು 12 ಗಂಟೆಗೆ ಎದ್ದಿರ್ತೀವಿ. ಎದ್ದು ಅವಾಗ ಉಳ್ಳಾಗಡ್ಡಿ ಬೆಳಗ್ಗೆ ಕಾಯಿ ಒಣಗಿ ಕೃಷ್ಣ ಮಂದಿರದಲ್ಲೂ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಭಾರಿ ಜೋರಾಗಿ ಮಾಡಿರ್ತಾರೆ ಕೃಷ್ಣ ಮಂದಿರದಲ್ಲಿ. ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ. ನಾವು ಹಬ್ಬ ಅಲ್ಲ. ಹಬ್ಬ ಅವರು ಅಮ್ಮರು ಅಷ್ಟೇ. ಏನು ಇಬ್ರು ಹೆಣ್ಮಕ್ಳು ಹೋದ್ಮೇಲೆ ಇನ್ನೇನ್ ಮಾಡೋಣ ಅಂತ ಸುಮ್ಮನೆ ಆಗತ್ತೆ. ಅಲ್ಲ ಹಂಗೆ ಆಗೋದು. ಇನ್ನು ಒಬ್ರಿಗೆ ಇನ್ನೇನ್ ಮಾಡ್ತಾರೆ, ಸುಮ್ಮನೆ ಆಗೋದು. ನೀವು ಮಾಡ್ತೀವಿ ಆಮೇಲೆ ಮಾಡಲ್ಲ ಅಂದ್ರೆ ಹೌದು. ಇನ್ನೇನು ನಮ್ಮ ಮನೆಯಿಂದ ಹೋಗಿ ಇನ್ನೇನ್ ಮಾಡ್ತಾರೆ. ಕೆಲಸ ಅಡುಗೆ ಎಲ್ಲ ಸೊಸೆ ಚೆನ್ನಾಗಲ್ಲ. ಕರ್ಕ ಬರ್ಬೇಕಾಯ್ತು. ಅಲ್ಲಿ ಇವಾಗ ಚಿಡಿ ಅವಳು ಯಾವ ಹಬ್ಬಕ್ಕಿಲ್ಲ ಇರಲ್ಲ, ಸಾಮಾನ್ಯ ಅಲ್ವಾ? ಅಂದ್ರೆ ಹೊಸ ಮದ್ವೆ ಆಗೋಣಲ್ವಾ? ಅಲ್ಲಿ ಮಾಡೋಕ್ಕೆಲ್ಲ ಇರಲ್ಲ. ಹಂಗೂ ಹೋದಾರ ಬಂದಾರಲ್ಲ ಮಿಠಾಯಿ ಆಗಲ್ಲ ಬಿಡ್ರಿ. ನಮ್ಮ ಮನೆಗಳ ನಾವು ಮಾಡಲಿಲ್ಲ ಅಂದ್ರೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು. ಮತ್ತು ಹಾಗೆ ಜೊತೆಗೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕರೆದಿದ್ವಲ್ವ, ಎಲ್ಲರೂ ಬಂದು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋದರು. ಸೊ ಇದು ಬೆಳಿಗ್ಗೆ ಶ್ರಾವಣ ಶನಿವಾರದ ವ್ಲಾಗ್ ಇದು. ಸೊ ಇದು ಇವತ್ತು 3ನೇ ಶ್ರಾವಣ ಶನಿವಾರ. ಮತ್ತು ಹಾಗೆ ಜೊತೆಗೆ ನಾವು ಇವತ್ತು ವಾರ ತೀರಿಸ್ಬೇಕು, ದಾಸಾಂಗ ಪೂಜೆ ಕೂಡ ಇದೆ. ಹಾಗಾಗಿ ಈಗ ಬೆಳಗ್ಗೆನೇ ಎಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ, ದೇವರಿಗೆ ಎಡೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು. ಅವರು ಕೂಡ ಒಂದು 8-8:15 ಬರ್ತೀವಿ ಅಂತ ಹೇಳಿದ್ದಾರೆ ಪೂಜೆ ಮಾಡಿಕೊಡೋದಕ್ಕೆ. ಅದಕ್ಕೆ ಅಷ್ಟರೊಳಗೆ ಏನಾದರೂ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಇದು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ನಿನ್ನೆದು ಒಬ್ಬಟ್ಟು ಸಾಂಬಾರಿದೆ, ಅದನ್ನು ಪಕ್ಕಕ್ಕೆ ಕಾಸ್ಬಿಟ್ಟು ಎತ್ತಿಟ್ಟಿದ್ದೀನಿ. ಆ ಸಾಂಬಾರು ಆಗಿರ್ಬೋದು, ಬೇರೆ ಯಾವುದೇ ಅಡುಗೆನೂ ಎಡೆ ಹಾಕೋದಕ್ಕೆ ಆಗೋದಿಲ್ಲ. ಹಂಗಾಗಿ ಅದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇವಾಗ ಹೊಸದಾಗಿ ಪ್ರಿಪೇರ್ ಮಾಡ್ತಾ ಇರೋದು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಕಾಳು ಉಸ್ಲಿ ಮತ್ತು ಹೆಸರುಬೇಳೆ ಮತ್ತು ಹಾಗೆಯೇ ಸ್ವೀಟು ಅಂತಂದ್ಬಿಟ್ಟು ಶಾವಿಗೆ ಹೊತ್ತಾಯಿದ್ದೀನಿ. ನಾನು ಹೋದ್ವಾರನೇ ಶಾವಿಗೆ ಮಾಡಬೇಕಾಗಿತ್ತು. ಹೇಗಿದ್ದರೂ ದಾಸಂಗ ಇಡ್ತೀವಲ್ವ, ಅದಕ್ಕೆ ಅವತ್ತಿನ ದಿವಸ ಮಾಡೋಣ ಅಂತಂದ್ಬಿಟ್ಟು ನಾನು ಶಾವಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ.
ಗೋವಿಂದ ಲಕ್ಷ್ಮೀ ವೆಂಕಟೇಶ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ಸಪ್ತಗಿರಿ ವಾಸ ಶ್ರೀ ಶ್ರೀನಿವಾಸ ಗೋವಿಂದ. ಗೋವಿಂದ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ. ಗೋವಿಂದ ಲಕ್ಷ್ಮೀ ವೆಂಕಟೇಶ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ಪಾದಕ್ಕೆ ಗೋವಿಂದ. ಗೋವಿಂದ ಲಕ್ಷ್ಮೀ ವೆಂಕಟೇಶ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ಸಪ್ತಗಿರಿ ವಾಸ ಶ್ರೀ ಶ್ರೀನಿವಾಸ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ. ಲಕ್ಷ್ಮೀ ನರಸಿಂಹ ಸ್ವಾಮಿ ಪಾದಕ್ಕೆ ಗೋವಿಂದ. ವೆಂಕಟೇಶ ಸ್ವಾಮಿ ಪಾದಕ್ಕೆ ಗೋವಿಂದ. ಗೋವಿಂದ ತಿರುಪತಿ ಶ್ರೀ ಶ್ರೀನಿವಾಸ ಗೋವಿಂದ. ಗೋವಿಂದ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಸಪ್ತಗಿರಿ ವಾಸ ಶ್ರೀ ಶ್ರೀನಿವಾಸ ಏಳುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದಿದ್ದಾದಮೇಲೆ ನಾವು ಅಲ್ಲಿಗೆ 3ನೇ ವಾರ ಕೂಡ ತೀರಿಸಿದ್ವು. ಈಗ ದಾಸಂಗ ಇಡೋದಕ್ಕೆ ಅಂತೇಳಿ ದಾಸಪ್ಪನವ್ರು ಕೂಡ ಬಂದಿದ್ದಾರೆ. ಸೊ ಇವಾಗ ಅವ್ರಿಗೆಲ್ಲ ಏನೇನು ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹಂಚ್ಕೊಡ್ತಾ ಇದ್ದೀನಿ. ಎಲ್ಲನೂ ಆಲ್ರೆಡಿ ಅಲ್ಲೆಲ್ಲ ರೆಡಿ ಇಟ್ಕೊಂಡಿದ್ವು. ಸೊ ಇವಾಗ ಅವರೆಲ್ಲ ಕೇಳಿದ್ದನ್ನೆಲ್ಲನೂ ಇವಾಗ ನಾವೆಲ್ಲ ಎತ್ಕೊಡ್ತಾ ಇದ್ದೀವಿ. ಮತ್ತು ಹಾಗೇನೇ ಇವಾಗ ಫಸ್ಟ್ಗೆ ನಾವು ಆಲ್ರೆಡಿ ಮೊದಲೇ ಪೂಜೆ ಮಾಡ್ಬೇಕಾದ್ರೆ ನಾಮ ಇಟ್ಕೊಂಡಿದ್ವು. ಜೊತೆಗೆ ಅವ್ರು ಬಂದಮೇಲೆ ಕೂಡ ಮೊದಲಿಗೆ ನಾಮ ಇಟ್ಬಿಟ್ಟು ಎಲ್ಲರಿಗೂ ಆಮೇಲೆ ಪೂಜೆನ ಶುರು ಮಾಡ್ತಾರೆ.
ಇವಾಗ ತಾನೇ ದಾಸಂಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಊಟ ಮಾಡಿ ಅಂತಂದ್ವು. ಇಲ್ಲ ಬೇಡ ಬೇಡ ಅಂತಿದ್ರು. ಅವ್ರು ಆಲ್ರೆಡಿ ಒಂದು ಕಡೆ ಮುಗಿಸ್ಕೊಂಡು ಬಂದಿದ್ದು. ಪಾಪ ತುಂಬ ಇರುತ್ತೆ ಅವ್ರಿಗೆ, ಎಲ್ಲರ ಮನೆಗಳಿಗೂ ಹೋಗಬೇಕಾಗಿರುತ್ತೆ. ಹಂಗಾಗಿ ಎಲ್ಲರೂ ಪಾಯಸನೋ ಅಂದರೆ ಹಾಲು ಏನೋ ಕುಡಿದ್ಬಿಡ್ತಿದ್ರು. ಇಲ್ಲ ಊಟ ಮಾಡಿ ಅಂತೇಳಿ ನಾವು ಬಲವಂತ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಶಾವಿಗೆ ತಿಂದರು. ಆಮೇಲಿಂದ ಅವ್ರ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಕೂಡ ಅವ್ರ ಆಶೀರ್ವಾದ ಎಲ್ಲ ತೊಗೊಂಡು ಕಳಿಸ್ಕೊಟ್ಟು, ಆಮೇಲೆ ದೇವರಿಗೆಲ್ಲ ಹೆಡೆ ಅಂತೆಲ್ಲ ಇಟ್ಟಿದ್ವಲ್ವ, ಮತ್ತು ಅದನ್ನು ನಾವು ಕೂಡ ಎಲ್ಲರೂ ಊಟ ಮಾಡಿಕೊಂಡ್ವು. ಬೆಳಗ್ಗೆನೇ ದಾಸಂಗ ಪೂಜೆ ಇದ್ದಿದ್ದರಿಂದ ಎಲ್ಲನೂ ಬೆಳಗ್ಗೆನೇ ಅಷ್ಟೊತ್ತಿಗೆಲ್ಲ ಮುಗೀತು. ಒಂದು 10-10:30 ಅಷ್ಟೊತ್ತಿಗೆಲ್ಲ ಊಟಗಳೆಲ್ಲ ಮಾಡಿಕೊಂಡು, ಊಟ ಎಲ್ಲ ಮಾಡಿದ್ದಾದಮೇಲೆ ಇವತ್ತು ಹೇಗಿದ್ರು ರಕ್ಷಾಬಂಧನ ಇತ್ತು. ಸೊ ಹಾಗಾಗಿ ಸೃಷ್ಟಿ ಕೂಡ ಅವ್ರ ತಮ್ಮನಿಗೆ ರಾಖಿ ಕಟ್ಟಿದ್ಲು. ಹಾಗೆ ಅದ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸತಿ ರಾಖಿನ ಕಸ್ಟಮೈಸ್ ಮಾಡಿಸಿದ್ವು. ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನಾವು ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು. ನಾವು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡ್ವು. ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿದು ಹೆಸ್ರು ಹಾಕ್ಸಿದ್ದು. ಮತ್ತು ಹಾಗೆ ನಮ್ಮ ಅಣ್ಣ ಕೂಡ ಬರ್ತಿದ್ದ. ಸೊ ಅವನದು ಕೂಡ ನಾನು ಕಸ್ಟಮೈಸ್ ಮಾಡಿಸಿದ್ದು. 2 ರಾಖಿ ಬರ್ತಾಯಿದ್ದು, ಪ್ರತೀಕ್ ಮತ್ತು ಸ್ವಾಮಿ ಅಂತ ಅಂದ್ಬಿಟ್ಟು 2 ರಾಖಿನ ಆರ್ಡ್ರ್ ಮಾಡಿದ್ದು. ಚೆನ್ನಾಗಿತ್ತು. ನಾನು ಸಾಟರ್ಡೆ ಬರೋದಕ್ಕೆ ಅಂತ ಹೇಳಿದ್ದೆ. ಸಾಟರ್ಡೆ ಬರೋದಕ್ಕಾಗಿರಲಿಲ್ಲ ಅಣ್ಣನಿಗೆ, ಅದಕ್ಕೆ ಸಂಡೇ ಬಂದ. ಸೊ ಸಂಡೇ ಬಂದಮೇಲೆ ಇವಾಗ ನಾನು ರಾಖಿ ಕೂಡ ಕಟ್ಟಿ ಆಶೀರ್ವಾದ ತೊಗೊಂಡೆ. ಮತ್ತು ಜೊತೆಗೆ ನನ್ನ ನಾದಿನಿ ಕೂಡ ಬಂದಿದ್ಲು. ಅವಳು ಕೂಡ ಅವ್ರ ಅಣ್ಣನಿಗೆ ರಾಖಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವಳು ಕೂಡ ಸಾಟರ್ಡೆ ಬರೋದಕ್ಕಾಗಿರಲಿಲ್ಲ. ಅವಳು ಕೂಡ ಸಂಡೇನೇ ಬಂದರು. ಇಬ್ಬರು ಹಿಂದೆ ಮುಂದೆನೇ ಬಂದರು. ಸೊ ಅದಕ್ಕೆ ನಾನು ರಾಖಿ ಕಟ್ಟಿ ಅಣ್ಣನ ಕಳಿಸ್ಕೊಟ್ಟೆ. ಅವರು ಡ್ಯೂಟಿಗೆ ಹೋಗ್ಬೇಕು, ನಂಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು. ಅಣ್ಣ ಊಟ ಮಾಡು ಅಂದರೂ ಕೂಡ ಕೇಳಲಿಲ್ಲ, ಹೊರಟ್ಬಿಟ್ರು. ಅವ್ರನ್ನ ಕಳಿಸಿದಾದ್ಮೇಲೆ ನನ್ನ ನಾದಿನಿ ಕೂಡ ಅವ್ರ ಅಣ್ಣನಿಗೆ ರಾಖಿ ಕಟ್ಟಿದ್ಲು. ಮತ್ತು ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇವಳು ಇದ್ಬಿಟ್ಟೆ ಹೋದ್ಲು. ಅಣ್ಣ ಅಂತೂ ಇರಲಿಲ್ಲ, ಬೇಗ ಹೊರಟ್ಬಿಟ್ಟ. ಇರ್ಲಿ ಸ್ವಲ್ಪ ಇದು ಪ್ರತೀಕ್. ಆಯ್ತಾಯ್ತು. ಸೊ ರಾಖಿ ಕಟ್ಟಿದ್ದೆಲ್ಲ ಮುಗೀತು. ಮತ್ತು ಹಾಗೆ ಕೂತ್ಕೊಂಡೆಲ್ಲ ನಾವು ಮಾತಾಡ್ತಾಯಿದ್ವು. ಸೃಷ್ಟಿ ಇರಲಿಲ್ಲ. ಸೃಷ್ಟಿ ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ, ಇನ್ನೊಬ್ಬಳು ಫ್ರೆಂಡ್ ಸಿಂಚನ ಅಂತ ಅಂದ್ಬಿಟ್ಟು ಅವಳ ಬರ್ತಡೇ ಇತ್ತು. ಸೊ ಹಾಗಾಗಿ ಅವರಿಬ್ಬರು ಕೂಡ ಅಲ್ಲಿಗೆ ಹೋಗಿದ್ದರು ಕೂಡ ಮತ್ತೆ ಮನೆಗೆ ಬಂದರು. ಬಂದಮೇಲೆ ಅವಳು ಅವಾಗಲೇ ಮನೆಗೆ ಬಂದಾಗ ನಮ್ಮ ಮನೆ ಹತ್ರ ಬಂದಿರಲಿಲ್ಲ, ಹಂಗೆ ಹೋಗ್ಬಿಟ್ಟಿದ್ಲು. ಇಲ್ಲ ಬಾಮ್ಮ ಒಳಗಡೆ ಬಂದು ಮಾತಾಡ್ಸ್ಕೊಂಡು ಹೋಗು ಅಂತಂದೆ. ಮತ್ತು ಹಾಗೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ್ದೆಲ್ಲ ಸ್ವೀಟ್ಸ್ ಎಲ್ಲ ಇತ್ತಲ್ಲ ತೊಗೊ ಅಂದೆ. ಇಲ್ಲ ಆಂಟಿ ಬೇಡ ಅಂತಿದ್ಲು. ಮತ್ತು ಹಾಗೇ ಒಂದು ಸ್ವಲ್ಪ ಕವರ್ಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ.
ಹಾಗೆ ಪ್ರತಿನೂ ಕೂಡ ಮಾತಾಡಿಸ್ಬಿಟ್ಟು ಹೊರಟ್ಲು. ಮತ್ತು ಹಾಗೆ ನಮ್ಮ ನಾದಿನಿ ಕೂಡ ಇನ್ನು ಬರ್ತೀನಕ್ಕ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೊರಟ್ಲು. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.